ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ಇಲ್ಲೇ ಗುಡಿಬಂಡೆ ಹತ್ರ ಇರುವ ಕೆರೆ ಹತ್ರ ಬಂದಿದ್ದೀವಿ. ಇವತ್ತು ಗುಡಿಬಂಡೆ ಬೆಟ್ಟನ ತೋರಿಸಿ ಮತ್ತು ಇಲ್ಲಿರೋ ಇಲ್ಲಿ ಬೆಟ್ಟ ಹತ್ರ ಏನೇನಿದೆ ಪ್ಲೇಸು, ಮತ್ತು ಆ ಪ್ಲೇಸಲ್ಲಿ ಹಿಸ್ಟ್ರಿ ಏನು, ಅಲ್ಲಿ ಏನೇನಿದೆ ಪ್ಲೇಸಲ್ಲಿ, ಆ ಪ್ಲೇಸಲ್ಲೆಲ್ಲ ಇವಾಗ ಈ ವಿಡಿಯೋ ಮುಖಾಂತರ ಇವಾಗ ತೋರಿಸ್ತೀವಿ. ನೆಕ್ಸ್ಟ್ ಇಲ್ಲಿ ಕೆರೆ ಹತ್ರ ಬಂದರೆ ಮತ್ತೆ ಇನ್ನೊಂದು ಪ್ಲೇಸ್ ವಿಸಿಟ್ ಮಾಡ್ಬೋದು. ಇಲ್ಲೇ ನಮ್ಮ ಶಿವನ ದೇವಸ್ಥಾನ. ಈ ಶಿವನ ದೇವಸ್ಥಾನ ಹೆಸರು ಬಂದು ಶ್ರೀ ವೈದ್ಯನಾಥೇಶ್ವರ ದೇವಾಲಯ ಅಂತ. ಈ ಕೆರೆ ಹತ್ರನೇ ಇರೋದು ಇದು. ಮತ್ತು ನೀವು ಇಲ್ಲಿ ಕೆರೆ ನೋಡಿಕೊಂಡು ಮತ್ತೆ ಈ ದೇವಸ್ಥಾನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಬೆಟ್ಟಕ್ಕೆ ಹೋಗ್ಬೋದು. ಬೆಟ್ಟ ಹತ್ರ ಒಳ್ಳೆ ಪ್ಲೇಸ್ ಐತೆ, ಆ ಪ್ಲೇಸ್ನ ಇವಾಗ ತೋರಿಸ್ತೀನಿ. ನೀನು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬರೀ ಮೆಟ್ಲೆ ಇಲ್ಲಿ. ಅಷ್ಟೊತ್ತಿಗೆ ಫುಲ್ ಸುಸ್ತಾಗ್ತಿದೆ. ಅದು ನನ್ನ ಹಿಂದೆಗಡೆ ಇರೋದೆ ಗುಡಿಬಂಡೆ ಬೆಟ್ಟ. ಬಚ್ಚಿ ಇಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 2ನೇ ಪ್ಲೇಸಲ್ಲಿ ಇರೋದು ಈ ಬೆಟ್ಟ ಅಂದರೆ ಇದೊಂದೇ. ಈ ಬೆಟ್ಟ ಇನ್ನು ಹೋಗ್ತಾ ಇನ್ನು ನೀವಿಲ್ಲಿ ನೋಡೋದಾದರೆ ಬೆಟ್ಟದ ಮೇಲೆ ಇಲ್ಲಿ 7 ಸುತ್ತಿನ ಕೋಟೆ ಅಂತೆ. ಬಟ್ ರಾಜರ ಕಾಲದಲ್ಲಿ ಪಾಳೆಗಾರರು ನಿರ್ಮಿಸಿರೋದು ಇದು. ಯಾರು ಕಳ್ಳರು ಯಾರು ಬರಬಾರ್ದು ಅಂತ ನಿರ್ಮಿಸಿ ದೊಡ್ಡ ದೊಡ್ಡ ಗೋಡೆಗಳನ್ನ ನಿರ್ಮಿಸಿದ್ದಾರೆ ನೋಡಿ. ನಮ್ಮ ಹಿಂದೆಗಡೆ ಇರೋದೆಲ್ಲ ಈ ಬೆಟ್ಟದ ಮೇಲೆ ಇರೋ ಕೋಟೆಗಳು. 7 ಸುತ್ತ ಕೋಟೆ ಅಂತಿದ್ದು. ಬೆಟ್ಟದ ಮೇಲೆ ಬರೋಕ್ಕಿಂತ ಮುಂಚೆ ಒಂದು ಮೈನು ಬಾಗಿಲು, ಈ ಬಾಗಿಲು ಮುಖಾಂತರ ಬರೋದು. ಮತ್ತೆ ಇಲ್ಲಿ ಆಗಿನ ಕಾಲದಲ್ಲಿ ಇರೋ ಜನಗಳೆಲ್ಲ ಇಲ್ಲಿ ವಿಶ್ರಾಂತಿ ಪಡಿಬೇಕಂದ್ರೆ ಈ ಕೋಟೆಯಲ್ಲಿ, ಈ ಗುಹೆದೆಲ್ಲ ಇದು ಈ ಕಲ್ಲಿಂದ ಇದರಲ್ಲಿ ವಿಶ್ರಾಂತಿ ಪಡ್ತಾ ಇದ್ರು. ಮತ್ತೆ ಯಾರನ್ನ ಮೇಲಕ್ಕೆ ಬರಬೇಕು ಅಂದ್ರೂ ಈ ದಾರಿ ಮೂಲಕನೇ ಬರಬೇಕು. ಮತ್ತೆ ಇಲ್ಲೆಲ್ಲ ಸೈನಿಕರೆಲ್ಲ ಇಲ್ಲೇ ವಿಶ್ರಾಂತಿ ಪಡಿತಾ ಇದ್ದಿದ್ದು. ಮತ್ತೆ ಇನ್ನು ಮುಂದೆ ನೋಡೋದಾದ್ರೆ ಹಳೆ ದೇವಸ್ಥಾನ ಫುಲ್ ಹಳೇದಾಗೋಗಿದೆ. ಇರಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೀವು ನೋಡೋದಾದ್ರೆ ದೇವಸ್ಥಾನ, ಹಳೆ ದೇವಸ್ಥಾನ ಇದು. ಮೋಸ್ಟ್ಲಿ ಗರ್ಭಗುಡಿ ಅನ್ಕೊತೀನಿ. ಬಟ್ ಇಲ್ಲಿ ದೇವ್ರನ್ನೇನೋ ಇಲ್ಲೇ ಕುಲ್ಸಿದ್ದಾಗಿದ್ದಾರೆ. ಮತ್ತು ಅದೇ ದೇವ್ರನ್ನ ತೆಗೆದ್ಬಿಟ್ಟು ಮೇಲೆ ಇಕ್ದಂಗಿದ್ದಾರೆ. ಗುಣಿ ನೋಡ್ಬೋದು ನೀವು ಇಲ್ಲಿ. ಇದು ಒಂದು ಇನ್ನು ಮೇಲೆ ನೋಡೋದಾದರೆ ಹಳೆ ದೇವ್ರದ್ದು ಕೆತ್ತನೆ ಮಾಡಿರೋದು. ಗರ್ಭಗುಡಿ ಇದೆ ಮೈನ್, ಯಾಕಂದರೆ ಇಲ್ಲಿ ಚಕ್ರ ಎಲ್ಲ ಬಿಡಿಸಿದ್ದಾರೆ. ದೇವಸ್ಥಾನ ಹೆಂಗಿದೆ ಆಚೆ ಅಂತ. ಓಕೆ, ಹಳೆ ದೇವಸ್ಥಾನ ಒಟ್ಟಿನೆಲ್ಲ ಹೊರಟೋಗಿದೆ. ಇದೊಂದು ಕೋಟೆ. ಇಲ್ಲೇ ಮೇಲೆಗಡೆ ಎಲ್ಲ ಸೈನಿಕರೆಲ್ಲ ಮೇಲೆ ಇರ್ತಾ ಇದ್ರು. ಮತ್ತು ಕೆಳಗಡೆಗೆ ಬರೋಕ್ಕೆ ಆ ಕಡೆ ದಾರಿ ಇತ್ತು, ಆಗ ದಾರಿ ಎಲ್ಲ ಮುಚ್ಚೋಗೈತೆ ಇವಾಗ. ಮತ್ತು ಇನ್ನೊಂದು ನೋಡ್ಬೋದು, ಅಲ್ಲಿ 2 ಏನಿದಾವೆ ಗುಹೆ ಥರ, ಅಲ್ಲಿ ಜನರು ಇರ್ತಾಯಿದ್ರು. ಬಟ್ ಅಲ್ಲಿ ಮೇಲೆ ಹೆಂಗೆ ಹೋಗ್ತಾಯಿದ್ರು ಅಂತ ಗೊತ್ತಾಗಿಲ್ಲ. ಬಟ್ ಹತ್ತಕ್ಕೆ ಪ್ಲೇಸ್ ಇಲ್ಲ ಅಲ್ಲಿ ವಾಸ್ತಾ ಇದ್ರಂತೆ ಮೇಲೆ. ಇವಾಗೆಲ್ಲ ಜೇನೆಲ್ಲ ಕಟ್ಟಿದ್ದಾರೆ. ಇವಾಗ ಮೇಲೆ ಅಲ್ಲಿ ಹೋಗೋಕ್ಕೆ ಸ್ವಲ್ಪ ಭಯ ಆಗುತ್ತೆ. ಹಿಂದೆಗಡೆ ಏನಿದೆ ಪ್ಲೇಸು, ಇಲ್ಲಿಂದ ಬೆಟ್ಟಕ್ಕೆ ಹೋಗೋ ದಾರಿ. ಮತ್ತು ಇವಾಗ ಅಲ್ಲಿ ದೇವಸ್ಥಾನ ತೋರಿಸಿದಾದ್ಮೇಲೆ ಮತ್ತೆ ಬರ್ತಾ ಇನ್ನೊಂದು ಚಿಕ್ಕದು ಗುಹೆ ಕಾಣಿಸ್ತು. ಈ ಗುಹೆ ಒಳಗಡೆ ಏನೈತೆ ಮತ್ತೆ ನೋಡೋಣ ನಡೀರಿ. ಆ ಗುಹೆಯಿಂದ ಈ ಮೆಟ್ಲಿತ್ತಲ್ಲ, ಈ ಮೆಟ್ಲು ಮುಖಾಂತರ ಆ ಗುಹೆ ಒಳಗಡೆಯಿಂದ ಬೆಟ್ಟಕ್ಕೆ ಹತ್ತಕ್ಕೆ ಹೋಗ್ತಿದ್ದು. ಮತ್ತು ಇಲ್ಲಿದೆಯಲ್ಲ ಈ ಪ್ಲೇಸ್ ಹಿಂದ್ಗಡೆನೆ, ಹತ್ತು ಕಡೆ ಗಿಡಗಳೆಲ್ಲ ಬೆಳೆದೋಗಿರೋದ್ರಿಂದ ಹತ್ತು ಕಡೆ ನಿಮ್ಗೆ ದಾರಿ ಕಾಣಿಸ್ತಿಲ್ಲ. ಬಟ್ ಆ ಚಿಕ್ಕ ಗುಹೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮೇಲೆಗಡೆ ಮೈನ್ ದ್ವಾರ ಇದು. ನಮ್ಮ ಹಿಂದೆಗಡೆ ಏನಿದೆ ಇದು ಮೈನ್ ದ್ವಾರ ಆಗಿದೆ. ಹಿಂದೆಗಡೆ ನೋಡಿದ್ರೆ ಮೇಲೆಗಡೆ ನೋಡ್ಬೋದು ಬೆಟ್ಟ, ಅದೇ ಮೇಲೆಗಡೆ ಮೈನ್ ಬೆಟ್ಟ ಅದು. ಬಟ್ ಈ ಮೆಟ್ಲ್ ಪ್ಲೇಸ್ ಇದೆಯಲ್ಲ, ಇತ್ತ ಕಡೆಯಿಂದ ಇವಾಗ ನಾವು ಬಂದಿರೋ ದಾರಿ ಇದು. ಇವಾಗ ನಾವು ಹೋಗ್ತಾ ಇರೋದು ಮೈನ್ ಪ್ಲೇಸು. ಇನ್ನು ಸ್ವಲ್ಪ ದೂರದಲ್ಲೇ ಐತೆ, ಅಲ್ಲಿ ನೋಡೋಣ. ಮೇಲಕ್ಕೆ ಬಂದ್ವಿ. ಮತ್ತು ಮೇಲೆಯಿಂದ ನೀವಿಲ್ಲಿ ನೋಡೋದಾದರೆ ನಮ್ಮ ಹಿಂದೆಗಡೆ ಏನಿದೆ ಅದೇ ಬೆಟ್ಟ ಮೇಲೆಗಡೆ. ಬಟ್ ಹಿಂದೆ ಸೈಡಲ್ಲೆಲ್ಲ ಸುತ್ತೂರ ಕೋಟೆ ನಿರ್ಮಿಸಿದ್ದಾರೆ. ದೊಡ್ಡ ದೊಡ್ಡ ಗೋಡೆಗಳಿದ್ದಾವೆ ಮೈನ್ ಆ ಟೈಮಲ್ಲೆಲ್ಲ. ಮತ್ತು ಇನ್ನೊಂದು ಏನು ಹೇಳೋದಂದರೆ, ಮೇಳಕ್ಕೆ ಬಂದ್ವಿ, ಇಲ್ಲೆಲ್ಲ ಪ್ಲೇಸ್ ತೋರಿಸ್ಬೋದ. ಮತ್ತು ಕಡೆ ಇಲ್ಲಿ ಇನ್ನೊಂದು ಚಿಕ್ಕದಾಗಿ ಗುಹೆ ಇದೆ. ಬಟ್ ಇದು ಎಲ್ಲ ಕಲೆಕ್ಷನ್ ಆಗುತ್ತೆ ನಾವು ಗೊತ್ತಿಲ್ಲ ಇದು. ಬಟ್ ಒಳಗಡೆಯಿಂದ ನೋಡೋಣ ಬರ್ರಿ. ಗೈಸ್
ಇಲ್ಲಿ ನೀವು ನೋಡ್ಬೋದು ನನ್ನ ಹಿಂದೆಗಡೆ ಏನಿದೆ ಇದೇ ಗುಹೆ. ಅದು ಎಲ್ಲರಿಗೂ ಹೋಗುತ್ತೋ ಗೊತ್ತಿಲ್ಲ, ಬಟ್ ಇಲ್ಲಿ ನೋಡೋದಾದ್ರೆ ಸ್ವರಂಗ ಐತೆ ಇಲ್ಲಿ. ಓ ಮೈ ಗಾಡ್, ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಇಲ್ಲಿಂದ ಇದೆಲ್ಲ ಗುಹೆ. ಇದು ಮೈನ್ ಬಾವಿ ಇದು, ಬಟ್ ಬಾವಿಯಲ್ಲೆಲ್ಲ ಮಣ್ಣೆಲ್ಲ. ಅದೊಂದು ಚಿಕ್ಕದು ಮನೆ ಥರ ಇದೊಂದು ಆಯಿತು. ಮತ್ತು ಈ ಕಡೆ ಇನ್ನೊಂದಿದೆ, ಬಟ್ ಇದು ಒಳಗಡೆ ಏನಾಯ್ತು ಅದೊಂದು ಗೊತ್ತಿಲ್ಲ. ಬಟ್ ಬರ್ರಿ ಜಸ್ಟ್ ನೋಡೋಣ. ಗುರು ಇಲ್ಲೇನಿಲ್ಲ, ಬರೀ ಸ್ವಲ್ಪ ಉಳ್ಕೊಳಕ್ಕೆ ವಿಶ್ರಾಂತಿ ಮಾಡೋಕ್ಕೆ ಮಾತ್ರ ಸ್ವಲ್ಪ ಪ್ಲೇಸ್ ಇದೆ. ಅಲ್ಲಿ ನೀವು ನೋಡ್ಬೋದು ಬಾಹುಬಲಿನ ಅಂತಾರ ಅದನ್ನ. ಇದು ಪ್ಲೇಸ್ ಏನಿದೆ ಇನ್ನ ಸ್ವರಂಗ ಇತ್ತು, ಬಟ್ ಇದೆಲ್ಲ ಸ್ವರಂಗನ ಕ್ಲೋಸ್ ಮಾಡಾಕಿದ್ದಾರೆ. ಯಾಕಂದ್ರೆ ಮೈನ್ ಚಿಕ್ಕದ ಪ್ಲೇಸ್ ಇದೆಲ್ಲ, ಮತ್ತೆ ಇಲ್ಲಿಂದ ಯಾರನ್ನ ಸೈನಿಕರು ಬೇರೆ ದಾಳಿ ಮಾಡೋಕ್ಕೆ ಇತ್ ಕಡೆಯಿಂದ ಬರ್ತಾರೆ ಅಂದ್ಬಿಟ್ಟು ಈ ಪ್ಲೇಸ್ನೆಲ್ಲ ಮುಚ್ಚಾಕಿ ಇದನ್ನೆಲ್ಲ ಕ್ಲೋಸ್ ಮಾಡಾಕಿದ್ದಾರೆ. ಬಟ್ ಇನ್ನ ಮೇಲೆ ಕಡೆ ಇನ್ನ ಪ್ಲೇಸ್ ಐತೆ. ಹೆಚ್ಚು ಮೇಲೆ ಹೆಂಗಿದೆ ಅಂತ ಮೆಟ್ಲಿಲ್ಲ, ಅಲ್ಲಿ ದೇವಸ್ಥಾನ ಒಂದಿದೆ ಮೇಲೆ ನೋಡ್ಬೋದು. ತಿರ್ಸ್ ಕ್ಯಾಮ್ರಾ ಕಡೆ ಮೇಲೆಗೆ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅದೆಲ್ಲ. ಅದು ಇದು ಲಾಸ್ಟ್ ಫೈನಲ್ ಟಚ್. ಇದೇನಿದೆ ಮೈನು, ಈ ದೊಡ್ಡ ದೊಡ್ಡ ಗೋಡೆಗಳು ಫೈನಲ್ ಟಚ್. 7 ಸುತ್ತಿನ ಕೋಟೆ ಅಂದ್ರೆ ಮೇಲೆ ಇದೊಂದು ದೇವಸ್ಥಾನ ಐತೆ. ಲಾಸ್ಟ್ ಮೆಟ್ಲು, ಇಲ್ಲಿಂದ ಹತ್ತೋಗ ಮೇಲೆಗಡೆ ನಿಮ್ಮ ಪ್ಲೇಸ್ ಎಲ್ಲ ಗೊತ್ತಾಗುತ್ತೆ. ಬೆಟ್ಟದ ಮೇಲೆ ನೋಡೋದಾದ್ರೆ ಆ ಗುಹೆ ಎಲ್ಲ ನೋಡಿದ್ಮೇಲೆ ಇಲ್ಲಿ ನೋಡಿ ಗುರು, ನಮ್ಮ ಕರ್ನಾಟಕ ಬಾವುಟ ಬೆಟ್ಟದ ಮೇಲೆ ಧ್ವಜ ಆರೋಹಣೆ ಮಾಡಿದ್ದಾರೆ. ಮತ್ತೆ ಸ್ತಂಭ, ಬಟ್ ಕೆಳಗಡೆಯಿಂದ ಇದು ಮೇಲೆ ಹೆಂಗೆ ಎತ್ಕೊಂಬಂದ್ರು ಅಂತ ನನಗೆ ಇವತ್ತುವರೆಗೂ ಗೊತ್ತಿಲ್ಲ. ಬಟ್ ಇಲ್ಲಿ ಕೆತ್ತನೆದೆಲ್ಲ ನೋಡೋದಾದರೆ ಕೆತ್ತನೆಗಳೆಲ್ಲ ಚೆನ್ನಾಗಿದ್ದಾವೆ. ನಮ್ಮ ಕರ್ನಾಟಕ ಬಾವುಟ, ಇಂಥ ಬೆಟ್ಟದ ಮೇಲೆ ನಮ್ಮ ಕರ್ನಾಟಕ ಬಾವುಟ ನೋಡಿದ್ದೀವಿ ಅಂದರೆ ಸುಖ ಸಂತೋಷನೇ ಬೇರೆ. ಗುಡಿಬಂಡೆ ಊರು ಎಲ್ಲ ಗುಡಿಬಂಡೆ ಮೈನು ಅಲ್ಲಿದೆ ಅಲ್ಲ, ಅಲ್ಲಿ ಕೆರೆ. ಅದು ಅಲ್ಲಿ ನಾವು ಕೆರೆ ಹತ್ರದಿಂದ ಇನ್ನೊಂದು ಅಲ್ಲಿಂದ ದೇವಸ್ಥಾನ ನೋಡಿಸ್ಬೋದಾ, ಬಟ್ ಅಲ್ಲಿಂದ ಇಲ್ಲಿ ಕನೆಕ್ಟ್ ಆಗುತ್ತೆ. ನಮ್ಮ ಕೈ ಇಕ್ಕಿದೆ ನೋಡಿ, ಅಲ್ಲಿ ಕಾಣಿಸುತ್ತೆ ಅದು ದೇವಸ್ಥಾನ. ಮೈನ್ ದಾರಿ ಅಲ್ಲಿಂದ ಬರಬೇಕಾಗುತ್ತೆ. ಚಿಕ್ಕಬಳ್ಳಾಪುರದಿಂದ ಬರೋದಾದರೆ ಚಿಕ್ಕಬಳ್ಳಾಪುರದಿಂದ ಮೋಸ್ಟ್ ಒಂದು 30 ಕಿಲೋಮೀಟ್ರ್ ಇದೆ ಗುಡಿಬಂಡೆ. ಈ ಪ್ಲೇಸನ್ನು ಬಂದು ಬೈರೇಗೌಡರು ಎಂಬವರು ಬಂದು ಇಲ್ಲಿ ಸ್ಥಾಪನೆ ಮಾಡಿರೋದು. ಬೈರೇಗೌಡ ಮತ್ತು ಯೋಗಿ ಅಂತ. ಮತ್ತು ಈ ಊರಿನ ಜನರೆಲ್ಲ ಸೇರಿ ಈ ಪ್ಲೇಸನ್ನು ನಿರ್ಮಾಣ ಮಾಡಿರೋದು. ಮತ್ತು ಇಲ್ಲಿ ಇನ್ನೊಂದು ಏನು ಹೇಳೋದಾದರೆ, ಫುಲ್ಲು ಈ ಬೆಟ್ಟ ಇದೆಯಲ್ಲ, ಬೆಟ್ಟದ ಸುತ್ತ 7 ಸುತ್ತಿನ ಕೋಟೆ ಇದೆ. ಆ ಕೋಟೆ ತಪ್ಪಿಸ್ಕೊಂಡು ಯಾರನ್ನ ದ್ರೋಹಿಗಳು ಬರಬೇಕಂದ್ರೂ ಆಗಲ್ಲ. ಫುಲ್ ವಿಜಯನಗರ ಸಾಮ್ರಾಜ್ಯ ಆ ಸಮಯದಲ್ಲಿ ಇದನ್ನು ನಿರ್ಮಾಣ ಮಾಡಿ ಸ್ಥಳೀಯರೆಲ್ಲ ಸೇರಿಕೊಂಡು ಬೈರೇಗೌಡರು ಮತ್ತು ಯೋಗಿ ಅವ್ರು ಸೇರಿಕೊಂಡು ಇದೆಲ್ಲ ಈ ಕೋಟೆನ ನಿರ್ಮಾಣ ಮಾಡಿರೋದು. ಮತ್ತು ಇದು ಮೈನ್ ಉದ್ದೇಶ ಬಂದು ನಮ್ಮ ಸೈನಿಕರಿಗೆ ಉಳ್ಕೊಳಕ್ಕೆ ಮತ್ತು ಸೇವ್ ಆಗೋಕ್ಕೆ. ಇವಾಗ ಯಾರನ್ನ ಯುದ್ಧ ಮಾಡಿದ ತಕ್ಷಣ ಆ ಯುದ್ಧದಲ್ಲಿ ಬಂದು ಇಲ್ಲಿ ತಪ್ಪಿಸ್ಕೊಂಡು ಬಂದು ಮತ್ತು ಇಲ್ಲಿ ಬಂದು ಸೇವ್ ಆಗೋಕ್ಕೆ, ಇಲ್ಲಿ ವಿಶ್ರಾಂತಿ ಪಡೆಯೋಕ್ಕೆ ಈ ಕೋಟೆಯನ್ನು ನಿರ್ಮಾಣ ಮಾಡಿರೋದು. ಮತ್ತು ಇಲ್ಲಿ ಏನಿದೆ, ಮಳೆ ನೀರು ಕೊಯ್ಲು ಅಂತ ಇಲ್ಲಿ ಒಂದು 8-9 ಕೆರೆಗಳಿದ್ದಾವೆ ಸುತ್ತ. ಈ ಬೆಟ್ಟದ ಮೇಲೆ ಏನಾನ ನೀರು ಬಿದ್ದರೆ ಕೆಳಗಡೆ ಹೋಗಿ 3 ಲಕ್ಷ ಲೀಟ್ರ್ ನೀರು ಸೇವ್ ಆಗ್ತಾಯಿತ್ತು. ಮತ್ತು ಆಗಿನ ಕಾಲದಲ್ಲೆಲ್ಲ ಬಿಸಿಲು ಕಾಲದಲ್ಲೆಲ್ಲ ಅದೇ ನೀರೇ ದನಕ್ಕೆ ಜನರಿಗೆ ಇವೆಲ್ಲ ಅದಕ್ಕೆ ಯೂಸ್ ಮಾಡ್ಕೊತಾ ಇದ್ದಿದ್ದು. ಏನಿದೆ ಇಲ್ಲಿ ಒಂದು ದೇವಸ್ಥಾನ ಇದೆಯಲ್ಲ, ಆವಾಗಲೇ ವಿಡಿಯೋ ತೋರಿಸ್ದಲ್ಲ, ಆ ವಿಡಿಯೋದಲ್ಲಿರೋದು ಆ ದೇವಸ್ಥಾನ ವಿಶ್ವಾಮಿತ್ರ ಮತ್ತು ಭಗವಂತ ರಾಮನಿಂದ ನಿರ್ಮಿಸಲ್ಪಟ್ಟ ದೇವಸ್ಥಾನವಾಗಿದೆ. ದೇವಸ್ಥಾನದ ಹೆಸರು ಬಂದು ಸರ್ ರಾಮೇಶ್ವರ ದೇವಾಲಯ ಅಂತ ಹೆಸರು. ಈ ಬೆಟ್ಟ ಏನಿದೆ, ಈ ಬೆಟ್ಟ ಥರದ ಬರೋ ಅಷ್ಟೊತ್ತಿಗೆ ಚಿಕ್ಕಬಳ್ಳಾಪುರದಿಂದ ಮೋಸ್ಟ್ 35 ಕಿಲೋಮೀಟ್ರ್ ಆಗುತ್ತೆ. ಎಲ್ಲ ಜನರು ಬಂದು ಇಲ್ಲಿ ವೀಕ್ಷಣೆ ಮಾಡುವಂಥ ಪ್ಲೇಸೇ. ಬೆಳಗ್ಗೆ ಹೊತ್ತಂತೂ ಟ್ರೆಕ್ಕಿಂಗ್ ಮಾಡೋಕ್ಕೆ ಮಸ್ತ್ ಪ್ಲೇಸ್ ಇದು. ಬಟ್ ನಾವು ಇವಾಗ ಬಿಸಿಲಲ್ಲಿ ಬಂದಿದ್ದೀವಿ ಹೊರತು ಅದಕ್ಕೆ ಬಿಸಿಲಲ್ಲಿ ಸ್ವಲ್ಪ ಆಗಲಿಲ್ಲ. ಬೆಳಗ್ಗೆ 6 ಗಂಟೆಗೆ ನೀವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರಂದರೆ ಒಂದು ಹಾಫ್ ಆನ್ ಅವರ್ ಅಷ್ಟೇ ನೀವು ಹತ್ತಬೇಕಾಗಿರೋದು. ಹಾಫ್ ಆನ್ ಅವರ್ಗೆಲ್ಲ ಮೇಲೆ ಬಂದುಬಿಡ್ತೀರಾ.
ಬಟ್ ಇಲ್ಲಿ ಗುಡ್ಬಂಡೆ ಬೆಟ್ಟದ ಮೇಲೆ ಏನೇನಿದೆ ಎಲ್ಲ ತೋರಿಸಿದ್ದೀವಿ ಅಂದ್ಕೊಂಡಿದ್ದೀವಿ. ನಮ್ಮ ಕೈಯದಲ್ಲ ಆದಷ್ಟು ಇನ್ಫಾರ್ಮೇಷನ್ ಹೇಳಿದ್ದೀವಿ, ಬಟ್ ನಮ್ಗೆ ತಿಳಿದಷ್ಟು ಹೇಳಿದ್ದೀವಿ. ಇನ್ನೊಂದು ನೆಕ್ಸ್ಟ್ ವೀಡಿಯೋ ಬರೋವರೆಗೂ ಪ್ಲೀಸ್ ಈ ವಿಡಿಯೋನ ಪೂರ್ತಿ ನೋಡಿ. ಫುಲ್ ಇನ್ಫಾರ್ಮೇಷನ್ ಇದೆ. ಎಲ್ಲರೂ ಮಾರ್ನಿಂಗ್ ಹೊತ್ತು ಟ್ರೆಕ್ಕಿಂಗ್ ಮಾಡೋಕ್ಕೆ ಮಸ್ತ್ ಪ್ಲೇಸು. ಗುಡ್ಬಂಡೆ ಬೆಟ್ಟಕ್ಕೆ ಬರ್ರಿ, ಬೆಟ್ಟನ ವೀಕ್ಷಿಸಿ, ಮತ್ತು ಇಲ್ಲಿ ಟ್ರೆಕ್ಕಿಂಗ್ ಮಾಡಿ. ಇನ್ನೊಂದು ವಿಡಿಯೋಗೆ ಸಿಗೋಣ, ಬಾಯ್.